ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ಡ್ರೈಯರ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಮಾಡಿದ್ದೀನಿ. ಸೊ ಹೇರ್ ಡ್ರೈಯರ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದನ್ನು ಯೂಸ್ ಮಾಡೋದು ಸೇಫಾ ಹೇಗೆ, ಸೊ ನಾನು ಯಾವುದು ಹೇರ್ ಡ್ರೈಯರನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನೆಲ್ಲ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದುವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಾನು ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ಆಗಿರುವಂಥ ವೀಡಿಯೋಸನ್ನು ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹೇರ್ ಡ್ರೈಯರ್. ಓಕೆ, ಸೊ ನಾವು ಎಲ್ಲರೂ ಒಂದಲ್ಲ ಒಂದು ಪಾಯಿಂಟಲ್ಲಿ ನಾವು ಹೇರ್ ಡ್ರೈಯರ್ಸ್ನ ಯೂಸ್ ಮಾಡಿರ್ತೀವಿ ಅಲ್ವಾ. ಸೊ ನಾನು ಹೇಳಬೇಕಂದ್ರೆ ಪರ್ಸ್ನಲಿ ನಾನು ಯಾವತ್ತೂ ಹೇರ್ ಡ್ರೈಯರ್ಸನ್ನು ಇನ್ನೂವರೆಗೂ ಲೈಕ್ ಏನಪ್ಪ ಅಂದರೆ ನಾನೇ ಸ್ವಂತವಾಗಿ ಒಂದು ಹೇರ್ ಡ್ರೈಯರ್ನ ಇಟ್ಕೋಬೇಕು ಮನೆಯಲ್ಲೇ. ಸೊ ವೀಕ್ಲಿ ಎಲ್ಲ ಯೂಸ್ ಮಾಡಬೇಕು, ಡೈಲಿ ಬೇಸಿಸ್ ಯೂಸ್ ಮಾಡಬೇಕು, ಆ ಥರ ಎಲ್ಲ ನಾನು ಯಾವತ್ತೂ ಇರಲಿಲ್ಲ. ಏನಾದರೂ ಹೋಟೆಲ್ಸ್ಗೆ ಏನಾದರೂ ಹೋದಾಗ ಅಲ್ಲಿ ಮಾತ್ರ ನಾನು ಅಲ್ಲಿರುವಂಥ ಹೇರ್ ಡ್ರೈಯರ್ಸನ್ನೆಲ್ಲ ಟ್ರಿಪ್ಪಿಗೆ ಹೋದಾಗ ಅಲ್ಲಿರುವಂಥ ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡಿದೆ ಅಷ್ಟೇ. ಸೊ ಅದು ಬಿಟ್ಟರೆ ನಾನೇ ಅಂತ ಪರ್ಸ್ನಲಿ ಅದು ಯಾವುದೇ ರೀತಿಯಾದಂಥ ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡಿರಲಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಹೇರ್ ಡ್ರೈಯರ್. ಅದು ಯಾವುದು ಏನು ಅಂತ ತೋರಿಸ್ತೀನಿ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಹೇರ್ ಡ್ರೈಯರ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ, ಏನು ಅದ್ರ ಬಗ್ಗೆ ಅಂತ ಅನ್ನೋದನ್ನು ಹೇಳ್ತೀನಿ. ಸೊ ಯಾವುದೇ ಒಂದು ವಿಷಯವನ್ನು ನಾವು ತೊಗೊಂಡಾಗ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಇದ್ದೇ ಇರುತ್ತೆ. ಲೈಕ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತೀವಲ್ಲ, ಸೊ ಪ್ರತಿಯೊಂದು ವಿಷಯಕ್ಕೂ ಇದ್ದೇ ಇರುತ್ತೆ. ಸೊ ಯಾವುದನ್ನೇ ನಾವು ಅತಿಯಾಗಿ ಯೂಸ್ ಮಾಡಬಾರ್ದು ಅಂತ ಅಂತಾರಲ್ಲ, ದಟ್ ಈಸ್ ಟ್ರೂ ಅಂತಲೇ ಹೇಳ್ತೀನಿ. ಸೊ ಈ ಹೇರ್ ಡ್ರೈಯರ್ ಬಂದರೆ ಇದಕ್ಕೆ ತುಂಬಾ ಅಡ್ವಾಂಟೇಜ್ ಇದೆ, ಹಾಗೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ ಅಂತಲೇ ಹೇಳ್ಬೋದು. ಸೊ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಮಗೆ ಇವಾಗ ಸಡನ್ಲಿ ನಮಗೆ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಏನಾದರೂ ಹೆಡ್ ಬಾತ್ ಮಾಡಿದಾಗ ಸೊ ನಮ್ಮ ಕೂದಲು ತುಂಬಾ ವೆಟ್ ಆಗಿರುತ್ತೆ. ಸೊ ಅವಾಗ ನಮಗೆ ರ್ಯಾಪಿಡಾಗಿ ಒಂದು ಡ್ರೈ ಆಗಬೇಕು ನಮಗೆ. ಸೊ ಇಮಿಡಿಯೇಟ್ಲಿ ಆ ಫಂಕ್ಷನ್ಸಿಗೆ ನಾವು ಹೋಗಬೇಕು. ಹಾಗೇನು ಮೀನ್ಮೇಲೆ ನಮ್ಮ ಹೇರ್ಸು ಕೂಡ ತುಂಬ ಚೆನ್ನಾಗಾಗಬೇಕು, ನಾವು ಮಾಡುವಂಥ ಹೇರ್ ಸ್ಟೈಲ್ ಎಲ್ಲ ಸೆಟ್ ಆಗಬೇಕು. ಸೊ ಈ ಥರ ನಮಗೆಲ್ಲ ಇದ್ದಾಗ ಅವಾಗ ನಾವು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡ್ತೀವಲ್ಲ, ದಟ್ ಈಸ್ ಗುಡ್ ಅಂತ ಹೇಳ್ತೀನಿ. ಸೊ ರ್ಯಾಪಿಡಾಗಿ ನಮಗೆ ಇವಾಪರೇಟ್ ಆಗಿರುತ್ತೆ, ನಮ್ಮೆಲ್ಲ ವಾಟರ್ನೆಲ್ಲ ಇವಾಪರೇಟ್ ಮಾಡುತ್ತೆ. ರ್ಯಾಪಿಡ್ ಡ್ರೈಯಿಂಗ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಸೊ ಹೇರ್ ಡ್ರೈಯರು ಒಂದು ಒಳ್ಳೆ ಕೆಲಸನ ಮಾಡುತ್ತೆ. ಸೊ ಅವಾಗ ನಮಗೆ ಯೂಸ್ಫುಲ್ ಅನಿಸುತ್ತೆ. ಸೊ ಅದನ್ನೇ ಏನಾಗಬಾರ್ದು, ರೂಢಿ ಆಗಬಾರ್ದು ಅಂತ ಹೇಳ್ತೀನಿ. ಅದು ಒಕೇಶನ್ ಫಂಕ್ಷನ್ಸ್ ಯಾವಾಗೂ ಇರುತ್ತೆ, ಅವಾಗೆಲ್ಲ ಒನ್ ಟೈಮ್ ನೀವು ಯೂಸ್ ಮಾಡಿದಾಗ ನಥಿಂಗ್ ವಿಲ್ ಹ್ಯಾಪನ್, ದಟ್ ಈಸ್ ಗುಡ್ ಅಂತಲೇ ಹೇಳ್ತೀನಿ. ಏನಾಗಲ್ಲ, ಅವಾಗ ಚೆನ್ನಾಗಿರುತ್ತೆ. ಬಟ್ ನಾವು ಇದನ್ನೇ ರೂಢಿ ಮಾಡಿಕೊಂಡಾಗ ಸೊ ಆ ಹೇರ್ ಡ್ರೈಯರ್ನೇ ನಾವು ಒಂದು ರೆಗ್ಯುಲರ್ ಬೇಸಿಸ್ ಮೇಲೆ ನೀವು ಯೂಸ್ ಮಾಡಿದಾಗ ಸೊ ನೀವು ತುಂಬಾ ನಿಮ್ಮ ಹೇರ್ಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಆ ಡೈಲಿ ಬೇಸಿಸ್ ನೀವು ಯೂಸ್ ಮಾಡೋದ್ರಿಂದ ಸೊ ಹೀಟಿಗೆ ನಿಮ್ಮ ಹೇರ್ಸನ್ನು ಎಕ್ಸ್ಪೋಸ್ ಮಾಡೋದ್ರಿಂದ ಸೊ ಡ್ಯಾಮೇಜ್ ಆಗುತ್ತೆ. ಈವನ್ ನಾನು ಹೇರ್ ಸ್ಟ್ರೈಟ್ನರ್ ಕೂಡ ಅದೇ ರೀತಿ ನಿಮ್ಗೆ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ಹೇರ್ ಸ್ಟ್ರೈಟ್ನರ್ಸು ಕೂಡ ನೀವು ಒಕೇಶ್ನಲಿ ಫಂಕ್ಷನ್ಸ್ ಇದ್ದಾಗ ಮಾತ್ರ ಯೂಸ್ ಮಾಡಬೇಕು. ಅದ್ಬಿಟ್ಟು ನಾವು ಎಲ್ಲ ಸ್ಟ್ರೈಟ್ನಿಂಗ್ಸನ್ನು ಡೈಲಿ ಮಾಡ್ಕೊತೀವಿ ಅಂತ ಅಂದಾಗ ಕೂಡ ನಮ್ಮ ಹೇರು ತುಂಬಾ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಅಡ್ವಾಂಟೇಜ್ ಬಂದುಬಿಟ್ಟು ನಮಗೆ ಈಸಿಯಾಗಿ ಫಂಕ್ಷನ್ಸಿಗೆಲ್ಲ ಹೆಲ್ಪ್ ಆಗುತ್ತೆ, ಅದು ಒಂದು ಅಡ್ವಾಂಟೇಜ್. ಆದರೆ ಸೊ ನಾವು ಡೈಲಿ ಆ ಬೇಸಿಸ್ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ಸ್ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ. ಸೊ ಬ್ರಿಟಲ್ ಆಗುತ್ತೆ, ಒಂಥರ ಫ್ರೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಇಮಿಡಿಯೇಟಾಗಿ ಸ್ಟೈಲಿಂಗ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಫಂಕ್ಷನ್ಸ್ ಆಗಿದ್ದಾಗ ತುಂಬಾ ಒಳ್ಳೆಯದು, ಅವಾಗೆಲ್ಲ ಯೂಸ್ ಮಾಡ್ಕೋಬೋದು, ಏನಾಗಲ್ಲ. ಬಟ್ ರೂಢಿ ಸೊ ಏನಪ್ಪ ಅಂತಂದರೆ ಇವಾಗೇನು ಹೇಳ್ತಾರೆ ಅಂದರೆ ಹೇರ್ ಡ್ರೈಯರ್ಸ್ಗಳು ತುಂಬಾ ವೆರೈಟೀಸ್, ಬೇರೆ ಬೇರೆ ಬ್ರ್ಯಾಂಡ್, ಬೇರೆ ಬೇರೆದು ತುಂಬಾ ಹೇರ್ ಡ್ರೈಯರ್ಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದು ಬೆಸ್ಟ್ ಹೇರ್ ಡ್ರೈಯರು, ಸೊ ಇದನ್ನು ಯೂಸ್ ಮಾಡೋದ್ರಿಂದ ಏನಾಗಲ್ಲ ಆ ಥರ ಏನಿಲ್ಲ. ಎಲ್ಲ ಹೇರ್ ಡ್ರೈಯರ್ಸು ಕೂಡ ರ್ಯಾಪಿಡ್ ಹೇರ್ ಡ್ರೈಯಿಂಗ್ ಟೆಕ್ನಾಲಜಿ ಯೂಸ್ ಮಾಡಿ ಪ್ರತಿಯೊಂದು ಹೇರ್ ಡ್ರೈಯರ್ಸು ಕೂಡ ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಳೋಕ್ಕಾಗಲ್ಲ ಈ ಹೇರ್ ಡ್ರೈಯರು ತುಂಬಾ ಚೆನ್ನಾಗಿದೆ, ಸೊ ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ, ಸೊ ಈ ಹೇರ್ ಡ್ರೈಯರ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ನಮ್ಮ ಹೇರ್ಸ್ನೆಲ್ಲ ಡ್ಯಾಮೇಜ್ ಮಾಡಲ್ಲ. ಸೊ ಆ ಥರ ಏನಿಲ್ಲ. ಸೊ ನೀವು ಎಷ್ಟೇ ದುಡ್ಡು ಕೊಡಲಿ, ನೀವು ಜಾಸ್ತಿ ದುಡ್ಡು ಕೊಡಲಿ ಅಥವಾ ಕಡಿಮೆನೇ ದುಡ್ಡು ಅದಕ್ಕೆ ನೀವು ಹಾಕಿ ಹೇರ್ ಡ್ರೈಯರ್ ಈಸ್ ಹೇರ್ ಡ್ರೈಯರ್ ಅಂತಲೇ ಹೇಳ್ತೀನಿ. ಸೊ ಆ ಥರ ಎಲ್ಲ ನೀವು ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ಯೂಸ್ ಮಾಡಬೇಕಂತ ಒಕೇಶನ್ಸ್ ಟೈಮ್ಸಲ್ಲಿ ಅಷ್ಟೇ ಯೂಸ್ ಮಾಡಿರಿ. ಸೊ ಯಾವುದೇ ಹೇರ್ ಡ್ರೈಯರ್ ಆಗಿರಲಿ, ಬಟ್ ಹೇರ್ ಡ್ರೈಯರ್ ಚೂಸ್ ಮಾಡುವಾಗ ತುಂಬಾ ಲೋ ಕ್ವಾಲಿಟಿ ಆಗಿರುವಂತಹ ಹೇರ್ ಡ್ರೈಯರ್ಸು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಕೂಡ ತುಂಬಾ ಮತ್ತು ರಿವ್ಯೂಸ್ನೆಲ್ಲ ನೋಡಿಕೊಂಡು ಮಾಡಿನೇ ಒಂದು ಚೆನ್ನಾಗಿರೋ ಹೇರ್ ಡ್ರೈಯರ್ಸನ್ನು ತೊಗೊಳ್ಳಿ. ಬಿಕಾಸ್ ನಾವು ನಮ್ಮ ಹೇರ್ಸನ್ನು ಎಷ್ಟೊಂದು ಕೇರ್ ಮಾಡ್ತೀವಿ. ಸೊ ಒಂದು ವಿಷಯದಲ್ಲಿ ನಾವೇನಾದರೂ ಎಡ್ವರ್ಟ್ ಮಾಡಿದ್ರೆ ನಮ್ಮ ಹೇರ್ಸನ್ನೇ ಕಳ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಥರ ಎಲ್ಲ ನಾವು ಪರಿಸ್ಥಿತಿಗೆ ಹೋಗ್ಬಾರ್ದು. ಅಂದರೆ ಒಂದು ಒಳ್ಳೆ ಹೇರ್ ಡ್ರೈಯರ್ನ ಚೂಸ್ ಮಾಡಿ, ಬಟ್ ಇದೇ ಒಳ್ಳೆಯದು, ಇದೇ ಹೇರ್ ಡ್ರೈಯರ್ನ ತೊಗೊಳ್ಳಿ, ಅದನ್ನೇ ತೊಗೊಳ್ಳಿ ಅಂತ ಆ ಥರ ಏನು ಯಾವುದೇ ರೀತಿಯಾದಂಥ ಹೇರ್ ಡ್ರೈಯರ್ಸ್ ಇಲ್ಲ. ಬಟ್ ಚೆನ್ನಾಗಿರೋದು ನೋಡಿ ತೊಗೋಬೇಕು ಅಷ್ಟೇ ನಾನು ಹೇಳ್ತೀನಿ.
ಸೊ ಹಾಗೆ ನಾನು ಯಾವುದು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಆಯಿತಾ, ಇದ್ರ ಇಷ್ಟು ಅಡ್ವಾಂಟೇಜಸ್ ಮತ್ತು ಸೊ ಡಿಸ್ಅಡ್ವಾಂಟೇಜ್ ಇದೆ. ಓಕೆ, ಇನ್ನೊಂದು ಒಂದು ಏನು ಅಡ್ವಾಂಟೇಜ್ ಇದೆ ಏನಪ್ಪ ಅಂದರೆ ಟೈಮ್ ಸೇವಿಂಗ್ ಅಂತಲೇ ಹೇಳ್ತೀನಿ. ಓಕೆ, ನೀವು ಕ್ವಿಕ್ಕಾಗಿ ಇವಾಗ ನಾವು ಬಿಸಿಲಿಗೆ ಹೋಗಿ ಹೇರ್ ಡ್ರೈನ ಮಾಡ್ಕೊತೀವಿ ಅಂತಂದಾಗ ತುಂಬಾ ಟೈಮ್ ತೊಗೊಳುತ್ತೆ, ಬಿಸಿಲು ಇರಬೇಕು, ಸೊ ಕೂತ್ಕೋಬೇಕಾಗುತ್ತೆ 1 hour, ಸೊ ಅದೆಲ್ಲ ಟೈಮ್ ತೊಗೊಳುತ್ತೆ. ಸೊ ಕ್ವಿಕ್ಕಾಗಿ ನಮಗೆ ಡ್ರೈ ಆಗುತ್ತೆ. ಬಟ್ ಫಂಕ್ಷನ್ ಇದ್ದಾಗ ಅದೆಲ್ಲ ಅವಾಗೆಲ್ಲ ನಾವು ಅಷ್ಟು ಕ್ವಿಕ್ಕಾಗಿ ಡ್ರೈ ಮಾಡಬೇಕಾಗಿರುತ್ತೆ. ಸೊ ಅವಾಗೆಲ್ಲ ನೀವು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನೇನು ಹೇಳ್ತೀನಿ ಅಂದರೆ ಆದಷ್ಟು ನ್ಯಾಚುರಲ್ ಸನ್ಲೈಟ್ ಏನಿರುತ್ತಲ್ಲ, ಸೊ ಅದಕ್ಕೆ ನಿಮ್ಮ ಕೂದಲನ್ನು ನೀವು ಆರಿಸ್ಕೊಳ್ಳೋದ್ರಿಂದ ಅಥವಾ ಅದರಿಂದನೇ ನಿಮ್ಮ ಕೂದಲು ಡ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದಂತ ಹೇಳ್ತೀನಿ. ಸೊ ಅದರಿಂದ ವಿಟಮಿನ್ ಡಿ ಕೂಡ ನಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದೆಲ್ಲ ಸಿಗೋದ್ರಿಂದ ಸೊ ಚೆನ್ನಾಗಿ 1 hour ಆದರೂ ಬಿಸಿಲಿಗೆ ಕಾಯಿಸ್ಕೊಂಡು ನೀವು ಮಾಡ್ಬೋದು. ಬಟ್ ಒಂದು ವೀಕ್ ಅಂತ ಬಂದಾಗ 2 to 3 times ಹೆಡ್ ಬಾತ್ ಮಾಡಬೇಕಾಗುತ್ತೆ. ಸೊ ಆವಾಗ 1 hour ನೀವು ಕುತ್ಕೊಂಡು ಈ ಥರ ಹೇರ್ನ ಡ್ರೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇನ್ನೊಂದು ಏನಪ್ಪ ಅಂತಂದರೆ ನಾನು ನೋಡ್ಬೋದು, ನಾನು ನಿನ್ನೆ ತಲೆ ಸ್ನಾನ ಮಾಡಿದೆ. ಸೊ ಅದು ಹೇಗಿದೆ ನೋಡೋಣ ಅಂತ ಅಂದ್ಕೊಂಡು ನಾನು ಯೂಸ್ ಮಾಡಿದ್ದೆ. ಕೂದಲು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನಂದು ನೋಡ್ಬೋದು ನೀವು, ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬಂದಿದೆ. ಸೊ ಒಂದು ವ್ಯಾಲ್ಯೂಮನ್ನು ಆ್ಯಡ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ದಿಸ್ ಈಸ್ ದ ಮೇನ್ ರೀಸನ್. ಸೊ ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡೋದು. ಒಂದು ಸಲ ರೆಡಿ ಆಗ್ತಿರ್ತೀರಲ್ವ, ಸೊ ಅವಾಗೆಲ್ಲ ಏನು ಮಾಡ್ತಾರೆ, ನಿಮ್ಮ ಬ್ಲೋ ಡ್ರೈ ಮಾಡ್ತಾರೆ. ನಿಮ್ಮದು ಬ್ರೈಡ್ಸ್ ಏನಾದರೂ ನಿಮ್ಮದು ಹೇರ್ ಸ್ಟೈಲ್ ಸೆಟ್ ಮಾಡುವಾಗ ಬ್ಲೋ ಡ್ರೈ ಎಲ್ಲ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ, ಸೊ ಸ್ವಲ್ಪ ನಿಮ್ಮ ಕೂದಲು ಸ್ವಲ್ಪ ವ್ಯಾಲ್ಯೂಮ್ ಸಿಗಲಿ, ಟೆಕ್ಸ್ಚರ್ ಚೆನ್ನಾಗಿ ಸಿಗಲಿ ಅಂತ ಅನ್ನೋದಕ್ಕೋಸ್ಕರ ಆವಾಗ ನಿಮಗೆ ಬ್ಲೋ ಡ್ರೈ ಹೇರ್ ಡ್ರೈನ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಒಕೇಜ್ನಲಿ 1 time ಆ ಥರ ಎಲ್ಲ ಯೂಸ್ ಮಾಡೋದ್ರಿಂದ ಏನಾಗಲ್ಲ, ದಟ್ ಈಸ್ ಆಲ್ಸೋ ಬೆಟ್ರ್. ಬಟ್ ಅದನ್ನೇ ನಾವು ಯಾವಾಗ್ಲೂ ಒಂದು ಹೀಟಿಗೆ ನಮ್ಮ ಹೇರನ್ನು ಎಕ್ಸ್ಪೋಸ್ ಮಾಡಿದಾಗ ಸೊ ಡೆಫಿನೆಟ್ಲಿ ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ಡ್ಯಾಂಡ್ರಫ್ ಕೂಡ ಬರೋ ಸಾಧ್ಯತೆಗಳಿದೆ ಅಂತಲೇ ಹೇಳ್ತಾರೆ. ಸೊ ಇಷ್ಟು ಡಿಸ್ಅಡ್ವಾಂಟೇಜ್ ಮತ್ತು ಅಡ್ವಾಂಟೇಜ್ ಆಯಿತು. ಇಟ್ಸ್ ಬೆಟ್ರ್ ನೀವು. ಓಕೆ, ಇವಾಗ ಸೊ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನನ್ನ ಹತ್ರ ಇರಲೇ ಇಲ್ಲ ಹೇರ್ ಡ್ರೈಯರ್ಸನ್ನು. ನಾನು ಅಂದ್ಕೊಂಡು ಇವಾಗ ಹೆಂಗಿದ್ರು ವಿಂಟರ್ ಆ್ಯಂಡ್ ರೈನಿ ಸೀಸನ್ ಬಂತಲ್ಲ, ಸೊ ಯಾವಾಗಾದರೂ ಮಾರ್ನಿಂಗ್ ಎಲ್ಲಾದರೂ ಹೋಗಬೇಕಾದಾಗ ನನಗೆ ಇಮಿಡಿಯೇಟಾಗಿ ಬೇಕಾಗುತ್ತೆ ಸೊ ತಲೆ ಅಂತ ಅಂದ್ಕೊಂಡು ಆವಾಗ ನಾನು ಯೂಸ್ ಮಾಡ್ತೀನಿ. ಇವನ್ ಏನಂತಾರೆ ಅಂದರೆ ಬಾಣಂತಿ ಟೈಮಲ್ಲಿ ಅವಾಗ ಇಟ್ಸ್ ನಾಟ್ ಗುಡ್ ಥಿಂಗ್ ಅಂತ ಹೇಳ್ತೀನಿ. ಅವಾಗೆಲ್ಲ ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡಿಕೊಂಡು ನೀವು ಡ್ರೈ ಮಾಡಿಕೊಂಡು ಮಗುಗೆ ಇಮಿಡಿಯೇಟಾಗಿ ಹಾಲು ಕುಡಿಸ್ಬೇಕು. ಸೊ ಬೇಗ ನಾನು ಡ್ರೈ ಮಾಡ್ಕೊತೀನಿ ಹೇರ್ಸನ್ನು ಅಂತ ಅಂದವಾಗ ಸೊ ಆವಾಗ ತುಂಬಾ ಹೇರ್ ಫಾಲ್ಸ್ ಆಗುತ್ತೆ ಅಂತ ಹೇಳ್ತೀನಿ. 2-3 ಆಗುತ್ತೆ ಅದನ್ನ ಆ ಥರ ನೀವು ಮಾಡೋದ್ರಿಂದ. ಸೊ ಆ ಥರ ಅವಾಗೂ ಕೂಡ ನೀವು ಚೆನ್ನಾಗಿ ನೀವೇನು ಮಾಡಿ ಟವಲಿಂದ ಚೆನ್ನಾಗಿ ನೀವು ಎಲ್ಲ ನೀರನ್ನೆಲ್ಲ ತೆಗೆದುಬಿಟ್ಟು ಬಿಸಿಲಿಗೆ ಹೋಗಿ ನಿಂತ್ಕೊಳ್ಳಿ. ಸೊ ಬಿಸಿಲಿಗೆ ನಿಂತ್ಕೊಂಡು ಸ್ವಲ್ಪ ನೀವು ಡ್ರೈ ಮಾಡಿ ಮಗುಗೆ ಹಾಲು ಕುಡಿಸ್ಬೋದು. ಆವಾಗ ತುಂಬಾ ಮಿತ್ತಿದೆ, ಲೈಕ್ ನಿಮ್ಮದು ಹೇರ್ ವೆಟ್ಟಿದ್ರೆ ಸೊ ನಿಮ್ಮ ಮಗುಗೆ ಹಾಲು ಕುಡಿಸಿದ್ರೆ ಮಗುಗೆ ಲೈಕ್ ಏನಪ್ಪ ಕೋಲ್ಡ್ ಈಸಿಲಿ ಕ್ಯಾಚ್ ಆಗುತ್ತೆ. ಆ ಥರ ಏನೂ ಇಲ್ಲ, ಆ ಥರ ಎಲ್ಲ ಏನಿರಲ್ಲ. ಸೊ ಅದಕ್ಕೋಸ್ಕರ ನೀವು ಆ ಥರ ಇದೆ ಅಂತ ಹೇರ್ ಡ್ರೈಯರ್ಸನ್ನೆಲ್ಲ ಯೂಸ್ ಮಾಡಿಕೊಂಡು ಇನ್ನಷ್ಟು ನಿಮ್ಮ ಹೇರ್ಸನ್ನ ಡ್ಯಾಮೇಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇದು ನಾನು ಯೂಸ್ ಮಾಡುವಂಥ ಹೇರ್ ಡ್ರೈಯರ್ ರೀಸೆಂಟ್ಲಿ ತೊಗೊಂಡ್ಬಂದೆ. ಸೊ ಚೆನ್ನಾಗಿದೆ, ಕಲರ್ ತುಂಬಾ ಇಷ್ಟ ಆಯಿತು ನನಗೆ. ಇದು ಬಂದುಬಿಟ್ಟು ಹ್ಯಾವೆಲ್ಸ್ ಕಂಪನಿಯಿಂದ ತರಿಸಿದ್ದು. ಸೊ ಹ್ಯಾವೆಲ್ಸ್ ಬ್ರ್ಯಾಂಡ್ ಇದು. ನಿಮಗೆ ಯಾವುದು ಬೇಕೋ ಅದನ್ನು ತೊಗೊಳ್ಳಿ, ಬಟ್ ಮಾಡಿ ತೊಗೊಳ್ಳಿ. ತುಂಬಾ ಕಡಿಮೆ ಚೀಪ್ ರೇಟ್ ಅಂತ ಹೇಳಿ ಆ ಥರ ಎಲ್ಲ ತೊಗೊಂಡು ನಿಮ್ಮ ಹೇರ್ಸ್ನೆಲ್ಲ ಡ್ಯಾಮೇಜ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆ ಕಂಪನಿದು ಚೆನ್ನಾಗಿರೋದನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡೋದು ಹ್ಯಾವೆಲ್ಸ್ ತರಿಸಿದ್ದೀನಿ. ಸೊ ಮಾಡಿದೆ ಡ್ರೈ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹೀಟಲ್ಲಿ ನೀವು ನಿಮ್ಮ ಹೇರ್ಸನ್ನ ಡ್ರೈ ಮಾಡ್ಕೋಬೋದು ಕ್ವಿಕ್ ಆಗಬೇಕಂದ್ರೆ. ಸೊ ನಾನು ಯೂಸ್ ಮಾಡೋದು ಇದು ಹ್ಯಾವೆಲ್ಸ್ದು. ಸೊ ನಂಗೆ ಇದು ತುಂಬಾ ಏನು ಇಷ್ಟ ಆಯ್ತಪ್ಪ ಅಂದರೆ ಇದರಲ್ಲಿ ಇದು ತುಂಬಾ ಚಿಕ್ಕದಂತ ಹೇಳ್ಬೋದು. ಟ್ರಾವೆಲ್ ಫ್ರೆಂಡ್ಲಿ. ಇನ್ನೊಂದು ಮೇನ್ ಥಿಂಗ್ ಬಂದು ಟ್ರಾವೆಲ್ ಫ್ರೆಂಡ್ಲಿ. ಸೊ ಈ ಥರ ಫೋಲ್ಡೇಬಲ್ ಇದೆ ಇದು. ಈ ಥರ ನೀವು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ವೈರು ಕೂಡ ತುಂಬಾ ಲಾಂಗ್ ಇದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀವು ನಿಮ್ಮ ಬ್ಯಾಗಲ್ಲಿ ಕ್ಯಾರಿ ಮಾಡ್ಬೋದು. ತುಂಬಾ ಸ್ಪೇಸ್ ಬೇಕು ಆ ಥರ ಏನಿಲ್ಲ, ಇದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ವೈರ್ ನೋಡ್ಬೋದು ನೀವು, ತುಂಬಾ ಲಾಂಗ್ ಇದೆ. ಸೊ ನನಗೆ ವೈರು ತುಂಬ ಲೈಕ್ ಆಯಿತು, ಇಷ್ಟು ಲಾಂಗ್ ವೈರ್ ಇದೆ. ಸೊ ಹಾಗೆ ಇದು ಫೋಲ್ಡೇಬಲ್ ಇದೆ. ಸೊ ಈ ಥರ ಮಾಡಿ ನೀವು ಯೂಸ್ ಮಾಡಿಕೊಂಡು ಈ ಥರ ನೀವು ಫೋಲ್ಡ್ ಮಾಡಿ ನೀವು ಟ್ರಾವೆಲಲ್ಲಿ ಇಟ್ಕೋಬೋದು. ಹಾಗೆ ಇದರಲ್ಲಿ ಸಿಂಪಲ್ ಮೆಕ್ಯಾನಿಸಮ್ ಇದೆ. ಲೈಕ್ ನಿಮಗೆ ಸ್ವಲ್ಪ ಹೀಟ್ ಅಂತಂದರೆ ಇಷ್ಟು, ಹಾಗೆ ಇನ್ನೂ ಬೇಕಂತಂದರೆ ಈ ಥರ ಡಬಲ್ ಬಟನ್ಸ್ ಇದೆ ಅಷ್ಟೇ. ಸೊ ಇದು ಈಸಿ ಆಪ್ರೇಷನ್ಸ್. ಸೊ ಮುಂದೆ ಹನಿಕೊಂಬ್ ಡಿಸೈನ್ ಇದೆ, ಕಲರು ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡೋದು ಇದು ಹ್ಯಾವೆಲ್ಸ್ ಅಂತಲೇ ಹೇಳ್ತೀನಿ.
ನೀವು ಹ್ಯಾವೆಲ್ಸದೇ ಯೂಸ್ ಮಾಡಬೇಕು, ಅದೇ ಚೆನ್ನಾಗಿರುತ್ತೆ ಅಂತ ನಾನೇನು ಹೇಳ್ತಿಲ್ಲ. ಇಟ್ಸ್ ನಾಟ್ ಅ ಪ್ರಮೋಷನಲ್ ವೀಡಿಯೋ. ಸೊ ನನಗೆ ಬೇಸಿಕಲಿ ಇದು ಇಷ್ಟ ಆಯಿತು, ಚೆನ್ನಾಗಿದೆ. ಟ್ರಾವೆಲ್ ಫ್ರೆಂಡ್ಲಿ ಆ ಥರ ಎಲ್ಲ ಅಡ್ವಾಂಟೇಜಿಂದ ನಾನು ನಿಮಗೆ ಇದು ಒಂದು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ, ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ಇದು ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ ಅಬೌಟ್ ಹೇರ್ ಡ್ರೈಯರ್. ಸೊ ಹೇರ್ ಡ್ರೈಯರ್ಸ್ ಎಲ್ಲರೂ ಯೂಸ್ ಮಾಡ್ತೀರಾ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ. ಬಟ್ ಆನ್ ದ ರೆಗ್ಯುಲರ್ ಬೇಸಿಸ್ ಮೇಲೆ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಹೇರ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಒಕೇಶನಲ್ ಫಂಕ್ಷನ್ಸ್ ಇದ್ದಾಗ ನೀವು ಹೇರ್ ಡ್ರೈಯರ್ಸನ್ನು ಯೂಸ್ ಮಾಡ್ಕೋಬೋದು, ಏನಾಗಲ್ಲ ಅಂತ ಹೇಳ್ತಾ ಅಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್. ಬೈ ಫ್ರೆಂಡ್ಸ್.